ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ರಿಗೂ ಕೂಡ ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಮನೇಲಿ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದೀವಿ, ನೋಡ್ತಿರ್ಬೋದು. ಸೊ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಮನೇಲಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದಿಲ್ಲ. ನಾವು ಊರಿಗೆ ಹೋಗಿ ಅಲ್ಲೇ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಾವು ಊರಲ್ಲಿ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ಕೂಡ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೊ ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ನಮ್ಮ ಮನೇಲಿ ಹೇಗೆ ಪೂಜೆ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬನ್ನಿ. ಸೊ ಗೈಸ್, ನೋಡಿದ್ರಿ ಅಲ್ವಾ, ಮಾರ್ನಿಂಗ್ 6 o'clock ಅಷ್ಟರಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಚೆನ್ನಾಗಿ ಮಾಡಿ ಸೊ ಊರಿಗೆ ಹೊರಟಿದ್ದೀವಿ. ನೋಡ್ತಿರ್ಬೋದು, ಇದೇ ನಮ್ಮ ಊರಿನ ರೋಡು. ಅದೇ ಲಾಸ್ಟ್ ಟೈಮ್ ನಾನು ಭೈರವೇಶ್ವರನ ಜಾತ್ರೆಗೆ ಹೋಗಿದ್ವಲ್ಲ, ಅದೇ ನಮ್ಮೂರು. ಸೊ ಇದೆ ನೋಡೋಣ ಬನ್ನಿ, ಜನಗಳೆಲ್ಲ ಏನು ಮಾಡ್ತಾಯಿದ್ದಾರೆ ನಮ್ಮೂರಲ್ಲಿ ಅಂತ. ಸೊ ಆಗಿನ ಕಾಲದಲ್ಲೆಲ್ಲ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ರೋಡಲ್ಲೆಲ್ಲ ನಿಂತ್ಕೊತಿದ್ರು ಗೈಸ್. ಇವಾಗ ಒಬ್ಬರು ನೋಡಿದ್ರು ಒಬ್ಬರು ಇಲ್ವಲ್ಲ ಗೈಸ್ ಊರಲ್ಲಿ. ಎಲ್ಲಿ ನೋಡಿದ್ರು ಖಾಲಿ ಖಾಲಿ ಹೊಡಿತಿದೆ ನೋಡಿ, ಒಬ್ಬರು ಇಲ್ಲ. ಹಬ್ಬದ ಕಳೆ ಅಂತಲೇ ಅನ್ನಿಸ್ತಿಲ್ಲ. ಸೊ ನಮ್ಮ ಅಮ್ಮಮ್ಮ ಅವ್ರ ಮನೆಗೆ ಹೋಗಿ ನೋಡೋಣ ಬನ್ನಿ, ಏನು ಮಾಡ್ತಿದ್ದಾರೆ ನಮ್ಮ ಅಮ್ಮಮ್ಮ ಅಂತ. ಸೊ ಬನ್ನಿ ಗೈಸ್, ಹೋಗೋಣ. ನನಗಂತೂ ಎಕ್ಸೈಟ್ಮೆಂಟ್ ಇದೆ, ನಮ್ಮ ಅಮ್ಮಮ್ಮ ಏನು ಮಾಡ್ತಿರ್ಬೋದು ಅಂತ. ಸೊ ಮಾತಾಡ್ಸೋಣ. ಹಾಗೆ ನಮ್ಮ ಡ್ಯಾಡಿ ಕಾರ್ ಪಾರ್ಕ್ ಮಾಡ್ತಾಯಿದ್ದಾರೆ. ಹಳ್ಳಿ ಸೊಬಗು ಚಂದವೋ ಚಂದ. ಸೊ ನೋಡೋಣ ಬನ್ನಿ ಗೈಸ್. ಅಮ್ಮಮ್ಮ ನೋಡಿ ನೋಡಿ, ನಮ್ಮ ಅಮ್ಮಮ್ಮ ಅಲ್ಲಿದ್ದಾರೆ ಅಡುಗೆ ಮನೆಯಲ್ಲಿ. ಸೊ ಮಾತಾಡ್ಸೋಣ ಬನ್ನಿ. ಅಮ್ಮಮ್ಮ ಹಾಯ್. ಹಾಯ್, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮ್ಮಮ್ಮ ಇನ್ನೂ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆಗೆ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನಮ್ಮ ಡ್ಯಾಡಿ ನೋಡಿ ರೇಗಿಸ್ತಾ ಇದ್ದಾರೆ ಗೈಸ್ ಅಮ್ಮಮ್ಮಂಗೆ. ಹಾಗೆ ಎಲ್ಲ ಮುಗಿಸ್ಬಿಟ್ಟು ಫೋಟೋಗೆಲ್ಲ ನೀಟಿಗೆ ಡೆಕೋರೇಷನ್ ಮಾಡ್ತಾಯಿದ್ದಾರೆ ನಮ್ಮ ಡ್ಯಾಡಿ, ಅಲ್ಲಿ ನೋಡ್ತಿರ್ಬೋದು. ಸೊ ಹಾಗೆ ಒಬ್ಬಟ್ಟು ಎಲ್ಲ ಮಾಡೋಣ ಬನ್ನಿ. ಸೊ ನೋಡಿ, ಅಮ್ಮಮ್ಮ ಒಬ್ಬಟ್ಟು ವಡೆ ಎಲ್ಲ ಮಾಡ್ತಾಯಿದ್ದಾರೆ. ಒಬ್ಬಟ್ಟು ಜೋರು. ಸೊ ಒಬ್ಬಟ್ಟು ಪ್ರಿಪ್ರೇಷನ್ ನಡೀತಿದೆ ಇಲ್ಲಿ. ಹಾಗೆ ಬನ್ನಿ, ಏನೇನು ಐಟಮ್ಸ್ನ ಪ್ರಿಪೇರ್ ಮಾಡಿದ್ದಾರೆ ಸೊ ನೋಡ್ಕೊಂಬರೋಣ. ಒಬ್ಬಟ್ಟು ರೆಡಿ ಆಗ್ತಿದೆ. ಹಾಗೆ ವಡೆ, ಹೆಸರು ಬೇಳೆ ಮತ್ತು ಕಾಳು ಗೊಜ್ಜು, ಅನ್ನ ಸಾಂಬಾರು. ಸೊ ನಮ್ಮ ಪುಟಾಣಿ ನೋಡಿ ಬಂದೈತೆ. ಪುಟಾಣಿ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಫುಲ್ ಜೋರು ಹಬ್ಬ? ಎಷ್ಟು ಜೋರು? ಎಷ್ಟು ಜೋರಾ? ಅಮ್ಮ, ಹೋಗಲ್ವಾ ಪೂಜೆ ಮಾಡೋಕ್ಕೆ? ಹೋಗಬೇಕು. ಉಪ್ಪಿಟ್ಟು ತಿಂದ? ಇನ್ನೂ ಮಾಡಿಲ್ಲ. ಹಾಗೆ ಅಡುಗೆ ಎಲ್ಲ ಫೈನಲ್ ಆಗಿ ರೆಡಿ ಆಯಿತು. ಸೊ ಎಲ್ಲನೂ ಕೂಡ ಈ ಥರ ಜೋಡಿಸ್ಕೊಂಡು ನೆಕ್ಸ್ಟು ಏನು ಅಂತ ನಿಮಗೆ ಹೇಳ್ತೀನಿ. ಫೈನಲಿ ಗೈಸ್, ಎಲ್ಲನೂ ಕೂಡ ರೆಡಿ ಆಯಿತು. ಸೊ ಇದನ್ನೆಲ್ಲ ತಗೊಂಡು ಹಿರಿಯರ ಸಮಾಧಿ ಹತ್ರ ಹೋಗಿ ಎಲ್ಲನೂ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ಅಮ್ಮ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಪುಟಾಣಿಗಳನ್ನ ಮಾತಾಡ್ಸೋಣ. ಹಾಯ್ ಆದ್ಯಾ, ಹಾಯ್ ಮಾಡು. ಇಬ್ಬರು ಟ್ವಿನ್ನಿಂಗ್ ಡ್ರೆಸ್. ಗೈಸ್, ನೆನ್ನೆ ಎಲ್ಲ ಮಳೆ ಹುಯ್ದು ತಣ್ಣಗೈತೆ ಮಾತ್ರ ಪ್ಲೇಸು. ಸೊ ನೋಡ್ತಿರ್ಬೋದು, ಫುಲ್ಲು ತ್ಯಾವ ಅನ್ನಿಸ್ತಿದೆ ಮಣ್ಣೆಲ್ಲ. ಹಾಗೆ ಮಾವಿನ ಮರಗಳು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ಹಸಿರು ಹೊಡೆದಿದೆ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ. ಸೊ ಹೀಗೆ ಹೋಗೋದು ನೋಡಿ, ಮಾವಿನ ಮರ ನೋಡೋದಕ್ಕೆ ಒಂಥರ ಚಂದ. ಸೊ ಮಾವಿನಕಾಯಿ ಎಲ್ಲ ಕಾಣಿಸ್ಬೋದು ನಿಮಗೆ. ಸೊ ತೋರಿಸ್ಕೊಡ್ತೀನಿ ನೋಡಿ. ಆವಾಗ ಲಾಸ್ಟ್ ಟೈಮ್ ಬಂದಾಗ ಚಿಕ್ಕ ಚಿಕ್ಕ ಪೀಚ್ ಇತ್ತು. ಸೊ ಇವಾಗ ಸ್ವಲ್ಪ ದಪ್ಪ ಆಗಿದೆ.
ಸೊ ಇನ್ಮೇಲೆ ಮಾವಿನಕಾಯಿ ಸೀಸನ್ನು ನಮ್ಮೂರಲ್ಲಿ. ಸೊ ನೋಡೋಣ ಬನ್ನಿ. ನಮ್ಮ ಡ್ಯಾಡಿ ಫಸ್ಟೇ ಹೋದ್ರು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿರ್ತೀನಿ ಅಂತ. ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ. ಸೊ ನೋಡ್ತಿರ್ಬೋದು ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಡ್ಯಾಡಿ. ನಮ್ಮ ಡ್ಯಾಡಿ ಇವಾಗ ಏನು ಕ್ಲೀನ್ ಮಾಡ್ತಾಯಿದ್ದಾರೆ ಅದು ನಮ್ಮ ಡ್ಯಾಡಿ ಅವ್ರ ಅಮ್ಮನೇ. ಅವ್ರನ್ನ ಇಲ್ಲೇ ಮುಚ್ಚಿದ್ದು. ಸೊ ಆಲ್ಮೋಸ್ಟ್ 7 ಇಯರ್ಸ್ ಆಯಿತು ಅವ್ರು ತೀರ್ಕೊಂಡು. ಸೊ ಹಾಗಾಗಿ ಅವ್ರಿಗೆ ಪ್ರತಿ ವರ್ಷವೂ ಕೂಡ ಯುಗಾದಿ ಹಬ್ಬಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ವರ್ಷವೂ ಕೂಡ ಹಾಗೆ ಮಾಡ್ತಾಯಿದ್ದೀವಿ. ಹಬ್ಬದಲ್ಲಿ ವರ್ಷ ಬಂದು ಎಡೆ ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ನಾವು ಮಾಡಿರೋ ಅಡುಗೆಗಳೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಅದೇ ವಿಶೇಷ ಎಲ್ಲ ಪ್ರತಿಯೊಬ್ಬರು ಬೆಂಗಳೂರು ಕಡೆಯಿಂದ ತಂದೆ ತಾಯಿಗಳಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ರಿಲೇಟಿವ್ಸು ಬೆಂಗಳೂರು ಕಡೆಯಿಂದ ಬರೋರು ಪ್ರತಿಯೊಬ್ಬರು ಬಂದು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ಸೊ ಹಾಗೆ ನಾವು ಕೂಡ ವರ್ಷವೂ ಈ ಥರ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗ್ತೀವಿ. ಗೈಸ್ ನವಿಲು ಕೂಗ್ತೈತೆ, ಆದರೆ ಎಲ್ಲಿ ಕಾಣಿಸ್ತಾ ಇಲ್ಲ. ವಾಯ್ಸ್ ಮಾತ್ರ ಕೇಳಿಸ್ತಿದೆ, ಬಟ್ ನವಿಲು ಕಾಣಿಸಲ್ಲ. ಸಂಜೆ ಟೈಮ್ ಬಂದರೆ ತುಂಬ ನವಿಲಿರುತ್ತೆ ಇಲ್ಲಿ. ಅಮ್ಮ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಎಷ್ಟು ಬೇಗ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಪ್ರಯತ್ನ ಪಡ್ತೀವಿ, ಆದರೂ ಟೈಮ್ ಆಗೇ ಹೋಗ್ಬಿಡುತ್ತೆ. 10 ಗಂಟೆ ಆಗಿದೆ ಆಲ್ರೆಡಿ. ಸೊ ಲಾಸ್ಟ್ ಟೈಮಲ್ಲ, ಪ್ರತಿ ವರ್ಷವೂ ಕೂಡ ಹೀಗೆ ಆಗುತ್ತೆ ನೋಡಿ. ಅಲ್ಲಿ ನವಿಲು ಕೂಗೋ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ನಮ್ಮ ಡ್ಯಾಡಿ ಹೇಗೆ ನೋಡಿ ಗೈಸ್, ಅಲ್ಲಿ ನವಿಲು ಕಾಣಿಸ್ತಿದೆ ನೋಡಿ. ಈ ಥರ ಮಾಡ್ಕೊಂಬಂದಿರೋವಂಥ ಐಟಮ್ಸ್ನೆಲ್ಲ ಎಡೆ ಹಾಕ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ತಾತನ ಗುಂಡಿ. ಸೊ ಅಲ್ಲೂ ಕೂಡ ಪೂಜೆ ಮಾಡಬೇಕು, ಅಂದರೆ ಅಮ್ಮವರ ಅಪ್ಪ. ಸೊ ಇಲ್ಲಿ ಮುಗಿಸ್ಕೊಂಡು ಅಲ್ಲೋಗಿ ಪೂಜೆ ಮಾಡೋಣ. ನಿಮ್ಮ ತಾತನ ಕಾಲದ ಊದ್ಗಡ್ಡಿನ ಅದು ಹಂಗೆ ಬರ್ತಿತ್ತಾ ಅವಾಗ್ಲೂ ಕೂಡ? ಹಾಂ. ಸೊ ನಮ್ಮ ಡ್ಯಾಡಿ ಪೂಜೆ ಮಾಡ್ತಾ ಇದ್ದಾರೆ. ಗೈಸ್ ಅಲ್ಲಿ ನಮ್ಮ ತಾತಂಗೆ ಪೂಜೆ ಮಾಡ್ತಾಯಿದ್ದೀವಿ. ಸೊ ಅಮ್ಮ ಅವರ ಅಪ್ಪ. ಸೊ ಇಲ್ಲಿ ಅವ್ರಿಗೆ ಪೂಜೆ ಮಾಡಬೇಕು. ಸೇಮ್ ಅಲ್ಲಿ ಹೆಂಗೆ ಮಾಡಿದ್ವಿ ಅದೇ ಥರ ಇಲ್ಲೂ ಕೂಡ. ಸೊ ಅಲ್ಲಿ ನಮ್ಮ ಡ್ಯಾಡಿ ಕ್ಲೀನ್ ಮಾಡ್ತಾಯಿದ್ದಾರಲ್ಲ, ಅಲ್ಲೂ ಕೂಡ ನಮ್ಮ ಅಮ್ಮ ಅವರ ತಮ್ಮ, ಅವ್ರಿಗೂ ಕೂಡ ಇದೇ ಥರ ಪೂಜೆ ಮಾಡಬೇಕು. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಮುಗಿಸ್ಕೊಂಡು ಅಲ್ಲೋಗಿ ಪೂಜೆ ಮಾಡಬೇಕು. ಎಷ್ಟು ಸಪೋಟ ಇದೆ ಅಪ್ಪ ನೋಡಿ, ಎಷ್ಟು ದೊಡ್ಡ 6 ಸಪೋಟ ಕಿತ್ತಿದ್ದಾರೆ. ಡ್ಯಾಡಿ ಸಪೋಟ ಹೊಂಚ್ತಾ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು. ಎಷ್ಟು ಸಪೋಟ ಬಿಡುತ್ತೆ ಅಂದರೆ ಗೈಸ್, ಮಾವಿನಕಾಯಿ, ಮಾವಿನ ಹಣ್ಣು, ಹಾಗೆ ಸಪೋಟ ಮತ್ತು ಸೀತಾಫಲ ಎಲ್ಲನೂ ಕೂಡ ಬಿಡುತ್ತೆ. ಸೊ ಅಲ್ಲಿ ನೋಡಿ ನಮ್ಮ ಡ್ಯಾಡಿ ಏನು ಮಾಡ್ತಾ ಇದ್ದಾರೆ. ಮರ ನಮ್ಮ ಡ್ಯಾಡಿ ಒಂದೊಂದೇ ಸ್ಕೆಚ್ ಹಾಕ್ತವ್ರೆ. ಸಪೋಟ ಹಣ್ಣು ಕೀಳ್ತವ್ರು ನೋಡಿ. 3 ಸಪೋಟ ಕಿತ್ತಿದ್ದಾರೆ. ಅಲ್ಲೊಂದು 4 ಇದೆ. ಎಲ್ಲಾದರೂ ಕಾಣಿಸ್ತಿದ್ಯಾ? ಅಲ್ಲೊಂದು ಸಪೋಟ ಇದೆ ನೋಡಿ, ಕಾಣಿಸ್ತಿದ್ಯಾ? ಅಲ್ಲೊಂದು ಸಪೋಟ ಇದೆ. ಫುಲ್ ಮೇಲ್ಗಡೆ ಇದೆ, ಕೆಳಗಡೆ ಎಲ್ಲ ಇರೋದನ್ನೆಲ್ಲ ಸ್ವಲ್ಪ ಜನ ಕಿತ್ಕೊಂಡ್ಬಿಟ್ಟಿದ್ದಾರೆ. ಹೋಗೋಣ ಬನ್ನಿ, ಪೂಜೆ ಮಾಡೋಣ. ನಮ್ಮ ಅಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ
ನಮ್ಮ ತಾತಂಗೆ ನಮ್ಮ ಅಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ ಗೈಸ್. ಬಿಟ್ಟು ನಮ್ಮ ಅಮ್ಮ ಅವ್ರ ತಮ್ಮ, ಸೊ ಅವ್ರನ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲೂ ಕೂಡ ಪೂಜೆ ಮುಗಿಸ್ಬಿಟ್ಟು ನೆಕ್ಸ್ಟ್ ನಮ್ಮ ತಾತಂಗೆ ಮಾಡಬೇಕು. ಅದು ಡೌನಲ್ಲಿದೆ, ಅಲ್ಲೂ ಕೂಡ ತೋರಿಸ್ತೀನಿ ಎಲ್ಲಿ ಅಂತ. ಸೊ ಪೂಜೆ ಮುಗಿಸ್ಬಿಟ್ಟು ಹೋಗೋಣ ಬನ್ನಿ. ಆ ಗಿಡಕ್ಕೆ ಏನಕ್ಕೆ ಪೂಜೆ ಮಾಡ್ತಿರೋದು? ಓಕೆ. ಗೈಸ್, ನೆಕ್ಸ್ಟು ನಮ್ಮ ಡ್ಯಾಡಿ ಅವರ ಅಪ್ಪ ಅವ್ರ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ ಪೂಜೆ ಮಾಡೋದಕ್ಕೆ ಅಂತ. ಸೊ ಎಲ್ಲರೂ ಒಂದೇ ಕಡೆನೇ ಪೂಜೆ ಮಾಡೋದಕ್ಕೆ ಅಂತ ಚೆನ್ನಾಗಿತ್ತು, ಬಟ್ ಇವ್ರನ್ನ ಮಾತ್ರ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮ ಅಮ್ಮಮ್ಮ ಬರ್ತಾಯಿದ್ದಾರೆ ನೋಡಿ. ಸೊ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ಹಾಗೆ ಇಲ್ಲೂ ಕೂಡ ಮಾವಿನ ತೋಟ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಹಾಗೆ ನಮ್ಮೂರು ಬೆಟ್ಟ ಅಲ್ಲಿ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಒಂದಿನ ನಮ್ಮೂರು ಬೆಟ್ಟಕ್ಕೆ ಹೋಗ್ಬಿಟ್ಟು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಹೇಗಿದೆ ಅಂತ ನೋಡ್ಬೋದು. ಸೊ ಬನ್ನಿ ಪೂಜೆ ಮುಗಿಸ್ಕೊಂಡು ಬರೋಣ. ಫುಲ್ಲು ನೆಂದುಬಿಟ್ಟಿದೆ ಮಣ್ಣು, ಕಾಲು ಇಕ್ಕಿದ್ರೆ ಒಳಗಡೆ ಪಚಕ್ಕಂತ ಹೊಲ್ಟೋಯ್ತದೆ ಗೈಸ್. ನೋಡಿ ಮಾವಿನಕಾಯಿ ಎಷ್ಟಿದೆ, ಮಾವಿನಕಾಯಿ ಇಲ್ಲಿ ನೋಡಿ ಎಷ್ಟೊಂದಿದೆ ಮಾವಿನಕಾಯಿ. ಸೊ ಇಲ್ಲಿ ನಮ್ಮ ತಾತಂಗೆ ಪೂಜೆ ಮಾಡಬೇಕು. ಪೂಜೆನ ನೋಡಿ ಎಷ್ಟು ಜನ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ. ಬೆಂಗಳೂರು ಕಡೆಯಿಂದ ಬಂದಿರೋರು ಅರ್ಧಕ್ಕರ್ಧ ಜನ, ಇಲ್ಲ ಊರವರು ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಲಾಸ್ಟ್ ಪೂಜೆ ಮಾಡಿದ್ವಲ್ಲ, ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಪೂಜೆ ಮಾಡೋರು ಜಾಸ್ತಿ. ಸೊ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಗೈಸ್, ಪೂಜೆ ಎಲ್ಲ ಮುಗಿಸಿ ಮನೆಗೆ ಓಡೋಣ ಅಂತ ಹೊರಟಿದ್ದೀವಿ. ಹೋಗಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಈವ್ನಿಂಗ್ ಆಗಿದೆ. ಕುದುರಮ್ಮನ ದೇವಸ್ಥಾನದ ಹತ್ರ ಬಂದ್ವಿ. ಏನಕ್ಕೆ ಅಂದರೆ ನೀರು ಹಿಡ್ಕೊಳ್ಳೋಣ ಅಂದ್ಬಿಟ್ಟು, ನೀರು ಹಿಡ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಸೊ ನೀರು ಹಿಡ್ಕೊಂಡು ಮನೆಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ನಮ್ಮ ಪುಟಾಣಿ ಏನು ಮಾಡ್ತಿದ್ದೆ ನೋಡಿ. ಹಾಗೆ 3 ದಿನ ಮುಂಚೆ ಕುದುರಮ್ಮನ ಕೊಂಡ ಆಗಿತ್ತು. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ಹಾಗೆ ಇದು ಬಂದುಬಿಟ್ಟು ನಮ್ಮ ಡ್ಯಾಡಿ ಮತ್ತು ನಮ್ಮ ಮಮ್ಮಿ ಇಬ್ಬರು ಕೂಡ ಇಲ್ಲೇ ಓದಿದ್ದು. ಸೊ ಇದೇ ಸ್ಕೂಲಲ್ಲೇ ನಮ್ಮ ಡ್ಯಾಡಿ ಮಮ್ಮಿ ಸ್ಟಡಿ ಮಾಡಿದ್ದು. ಸೊ ಹಾಗೆ ನಮ್ಮ ಕುದುರ್ನ ವಾತಾವರಣ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, ಒಳ್ಳೆ ಯಾವ ಸಿಟಿಗಿಂತನೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟಿದೆ ನಮ್ಮ ಕುದೂರು. ಅಷ್ಟೇ ಜನಗಳು ತುಂಬ ಜನ ಇದ್ದಾರೆ. ಹಾಗೆ ಇಲ್ಲಿ ನಿಲ್ಲಿಸ್ತೀವಿ ಕಾರು. ಏನಕ್ಕೆ ಅಂದರೆ ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅನಿಸ್ತು. ಸೊ ಕಲ್ಲಂಗಡಿ ಹಣ್ಣನ್ನ ಮನೆಗೆ ತೊಗೊಂಡೋಗಿ ತಿನ್ನೋಣ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಈಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಸೊ ಹಾಗೆ ಕಲ್ಲಂಗಡಿ ಹಣ್ಣು ಈಸ್ಕೊಂಡು ನಾವಿವಾಗ ಮನೆಗೆ ಹೊರಟಿದ್ದೀವಿ. ಸೊ ನೋಡ್ತಿರ್ಬೋದು. ಹಾಗೆ ನಮ್ಮ ಬೆಟ್ಟ ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನುಣುಪಾಗಿದೆ. ಮೇಲ್ಗಡೆಯಿಂದ ನೋಡಿದ್ರೆ ಇಷ್ಟಿಷ್ಟೇ ಕಾಣಿಸುತ್ತೆ ಮನೆಗಳು. ಸೊ ಆ ವ್ಲಾಗ್ನ ಆದಷ್ಟು ಬೇಗ ಮಾಡಿ ಹಾಕ್ತೀನಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಕುದೂರು ಬೆಟ್ಟ. ಸೊ ಹಾಗೆ ಊರೊಳಗಡೆ ಬಂದರೆ ಈ ಥರ ಇದೆ ನೋಡಿ. ಬೆಳಗ್ಗೆ ಎಲ್ಲ ಅಷ್ಟು ಜನ ಇರಲಿಲ್ಲ, ಇವಾಗೆಲ್ಲ ಜನ ಇದ್ದರು. ಸೊ ನಮ್ಮ ಪುಟಾಣಿಗಳು ಎರಡೂ ಕೂಡ ಫೋನ್ ನೋಡಿಕೊಂಡು ಎಷ್ಟು ಮುದ್ದಾಗಿ ಇಬ್ಬರು ಕೂಡ ಕೂತ್ಕೊಂಡಿದ್ದಾರೆ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.